ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ಗೌಡ. ಇದು ರಾಜಕೀಯದ ವ್ಯಂಗ್ಯವೇ ಅಥವಾ ರಾಜಕೀಯದ ವಾಸ್ತವವೇ ಅಥವಾ ಇದು ಅಧಿಕಾರದ ಭಯವೇ? ಕೇಂದ್ರ ಸರ್ಕಾರ ಡಿಸೆಂಬರ್ 19ಕ್ಕೆ ಬೀಳುತ್ತೆ ಅಂತ ನಾಯಕರೊಬ್ಬರು ಭವಿಷ್ಯವನ್ನ ನುಡಿದಿದ್ದಾರೆ. ಇಂದು ತನ್ನದೇ ಮೈತ್ರಿ ಬೀಳಬಾರದು ಅಂತ ಫೋನ್ ಹಿಡಿದಿದ್ದಾರೆ. ಹೌದು, ನಾವು ಮಾತನಾಡ್ತಿರೋದು ಬೇರೆ ಯಾವುದೂ ಅಲ್ಲ, ಶಿವಸೇನೆ ನಾಯಕ ಸಂಜಯ್ ರಾವತ್ ಬಗ್ಗೆ. ಅವರು ರಾಹುಲ್ ಗಾಂಧಿಗೆ ಮಾಡಿದ ಅಚ್ಚರಿ ಕರೆ ಬಗ್ಗೆ. ಕೇವಲ 24 ಗಂಟೆಗಳಲ್ಲಿ ಮಹಾರಾಷ್ಟ್ರ ರಾಜಕೀಯ ಹೇಗೆ ಹುರುಳಿ ಬಿದ್ದಿತ್ತು, ಬಿಜೆಪಿ ಗೆಲುವು ಹೇಗೆ ವಿಪಕ್ಷ ಪಾಳಯಕ್ಕೆ ಶಾಕ್ ಕೊಟ್ಟತ್ತು, ಮಹಾ ವಿಕಾಸ್ ಅಘಾಡಿ ಈಗ ಒಟ್ಟಾಗತ್ತಾ, ರಾಜ್ ಠಾಕ್ರೆ ಸಂಪೂರ್ಣ ಔಟ್ ಆಗ್ತಾರಾ? ಇಡೀ ಲೆಕ್ಕಾಚಾರವನ್ನ ನೋಡ್ತಾ ಹೋಗೋಣ ಇವತ್ತಿನ ಈ ಸ್ಪೆಷಲ್ ರಿಪೋರ್ಟ್ನಲ್ಲಿ. ಒಂದು ಕಡೆ ನರೇಂದ್ರ ಮೋದಿ ಸರ್ಕಾರ ಡಿಸೆಂಬರ್ 19ಕ್ಕೆ ಬೀಳುತ್ತದೆ ಎಂದು ಘೋಷಿಸಿದ ನಾಯಕರು, ಇನ್ನೊಂದು ಕಡೆ ತಮ್ಮದೇ ರಾಜ್ಯದಲ್ಲಿ ಮಹಾ ವಿಕಾಸ್ ಅಘಾಡಿ ಎಂಬ ಮೈತ್ರಿಕೂಟವೇ ಕುಸಿಯದಂತೆ ಉಳಿಸಿಕೊಳ್ಳಲು ತೀವ್ರ ಕಸರತ್ತು ಆರಂಭಿಸಿರುವ ದೃಶ್ಯವನ್ನು ಇಂದು ನಾವು ನೋಡುತ್ತಿದ್ದೇವೆ. ಇದು ಕೇವಲ ರಾಜಕೀಯ ಹೇಳಿಕೆಗಳ ಪಲ್ಟಿಯ ಕಥೆಯಲ್ಲ, ಇದು ಸಂಖ್ಯೆಗಳ ರಾಜಕೀಯ, ಅಸ್ತಿತ್ವದ ಹೋರಾಟ ಮತ್ತು ಅನಿವಾರ್ಯ ಒಪ್ಪಂದಗಳ ರಾಜಕೀಯದ ಕತೆ. ಇತ್ತೀಚೆಗೆ ದೇಶದ ರಾಜಕೀಯದಲ್ಲಿ ಒಂದು ಹೇಳಿಕೆ ಭಾರಿ ಚರ್ಚೆ ಹುಟ್ಟುಹಾಕಿತ್ತು. ಕೇಂದ್ರದ ಮೋದಿ ಸರ್ಕಾರ ಬೀಳಲಿದೆ ಹೇಗಂತ ಸಂಜಯ್ ರಾವತ್ ಹೇಳಿದ್ದಾರೆ. ಆದರೆ ಇಂದು ಚಿತ್ರವೇ ಬೇರೆ ಇದೆ. ಮೋದಿ ಸರ್ಕಾರ ಬೀಳುತ್ತೆ ಅಂದಿದ್ದವರೇ ಇಂದು ತಮ್ಮದೇ ರಾಜ್ಯದಲ್ಲಿ ಮಹಾ ಮೈತ್ರಿ ಉಳಿಸಿಕೊಳ್ಳಲು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಫೋನ್ ಕಾಲ್ ಮಾಡಿದ್ದಾರೆ. ಏನಿದು ಯೂಟರ್ನ್ ರಾಜಕೀಯ? ಮಹಾರಾಷ್ಟ್ರದಲ್ಲಿ ಏನಾಗಿದೆ? ಫೋನ್ ಕಾಲ್ ಹಿಂದೆ ಇರುವ ಅಸಲಿ ಲೆಕ್ಕಾಚಾರವೇನು? ಇದೆಲ್ಲವನ್ನು ಈಗ ಡಿಕೋಡ್ ಮಾಡೋಣ. ಮಹಾರಾಷ್ಟ್ರದ ರಾಜಕೀಯ ವಾತಾವರಣ ಕೇವಲ 24 ಗಂಟೆಗಳಲ್ಲಿ ಸಂಪೂರ್ಣ ಬದಲಾಗಿದೆ. ಭಾನುವಾರ ನಡೆದ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಫಲಿತಾಂಶಗಳು ಒಂದು ಸ್ಪಷ್ಟ ಸಂದೇಶ ನೀಡಿವೆ. ಈ ಫಲಿತಾಂಶಗಳು ವಿರೋಧ ಪಕ್ಷಗಳ ಒಳಗಿನ ಬಿರುಕುಗಳನ್ನು ಬಹಿರಂಗಪಡಿಸಿವೆ. ಭಾನುವಾರ ಡಿಸೆಂಬರ್ 21ರಂದು ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಫಲಿತಾಂಶ ಪ್ರಕಟವಾಗ್ತಿದ್ದಂತೆ ಒಂದು ಪಾಳೆಯದಲ್ಲಿ ಸಂಭ್ರಮ, ಇನ್ನೊಂದು ಪಾಳೆಯದಲ್ಲಿ ಆತಂಕ. ಬಿಜೆಪಿ ನೇತೃತ್ವದ ಆಡಳಿತ ಮೈತ್ರಿಕೂಟ ಅಪೇಕ್ಷೆಗೂ ಮೀರಿದ ಸಾಧನೆ ಮಾಡಿದ್ರೆ, ವಿಪಕ್ಷಗಳ ಮಹಾ ಮೈತ್ರಿ ಮಹಾ ವಿಕಾಸ್ ಅಘಾಡಿ ಎಂವಿಎ ತೀವ್ರ ಹಿನ್ನಡೆ ಅನುಭವಿಸಿತು. ಅದರಲ್ಲೂ ದೊಡ್ಡ ಹೊಡೆತ ಬಿದ್ದಿದ್ದು ಉದ್ಧವ್ ಠಾಕ್ರೆ ಬಣದ ಶಿವಸೇನೆಗೆ. ಈ ಚುನಾವಣೆಯಲ್ಲಿ ಶಿವಸೇನೆ ಗೆದ್ದಿದ್ದು ಕೇವಲ 9 ಸ್ಥಾನಗಳು. ಭಾರೀ ಕುಸಿತ, ನೆಲಮಟ್ಟದ ಬೆಂಬಲಕ್ಕೆ ದೊಡ್ಡ ಹೊಡೆತ. ಇದು ಕೇವಲ ಸೋಲು ಅಲ್ಲ, ಇದು ಪಕ್ಷದ ಅಸ್ತಿತ್ವದ ದೊಡ್ಡ ಎಚ್ಚರಿಕೆಯ ಗಂಟೆ. ಈ ಫಲಿತಾಂಶಗಳು ಕಾಂಗ್ರೆಸ್ ಇಲ್ಲದೆ ರಾಜಕೀಯ ಅಸ್ತಿತ್ವ ಕಷ್ಟ. ಶಿಂದೆ ಬಿಜೆಪಿ ಮೈತ್ರಿ ಬಲಿಷ್ಠ, ಒಂಟಿ ಹೋರಾಟ ಅಪಾಯಕಾರಿ ಅನ್ನೋ ಕಠಿಣ ವಾಸ್ತವವನ್ನು ಉದ್ಧವ್ ಠಾಕ್ರೆ ಬಣಕ್ಕೆ ನೆನಪಿಸಿವೆ. ಅಷ್ಟಕ್ಕೂ ಇಲ್ಲಿಯವರೆಗೆ ಸಂಜಯ್ ರಾವತ್ ಏನ್ ಹೇಳ್ತಿದ್ರು? ನಾವು ಏಕಾಂಗಿಯಾಗಿ ಹೋರಾಡ್ತೇವೆ, ಕಾಂಗ್ರೆಸ್ ಬೇಕಾದ್ರೆ ನಮ್ ಜೊತೆ ಬರಲಿ, ಬಿಜೆಪಿಯನ್ನು ಸೋಲಿಸೋದು ನಮಗೆ ಗೊತ್ತು. ಆದ್ರೆ ಭಾನುವಾರದ ಫಲಿತಾಂಶದ ನಂತರ ಸೋಮವಾರ ಒಂದೇ ಒಂದು ಫೋನ್ ಕಾಲ್ ಸಂಜಯ್ ರಾವತ್ ಟು ರಾಹುಲ್ ಗಾಂಧಿ. ಈ ಫೋನ್ ಕಾಲ್ ಏನನ್ನ ಹೇಳುತ್ತೆ? ಶಕ್ತಿ ಪ್ರದರ್ಶನವನ್ನ, ಆತ್ಮವಿಶ್ವಾಸವನ್ನ ಅಥವಾ ಅನಿವಾರ್ಯತೆಯನ್ನ ಏನ್ ಹೇಳುತ್ತೆ? ಪಕ್ಷದ ಮೂಲಗಳ ಪ್ರಕಾರ ಮುಂಬರುವ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಅಂದ್ರೆ ಬಿಎಂಸಿ ಚುನಾವಣೆ ಹಿನ್ನೆಲೆಯಲ್ಲಿ ಜಂಟಿ ಕಾರ್ಯತಂತ್ರದ ಚರ್ಚೆಗೆ ಸಂಜಯ್ ರಾವತ್ ರಾಹುಲ್ ಗಾಂಧಿಯ ನೆರವು ಕೇಳಿದ್ದಾರೆ. ಇಲ್ಲಿ ಒಂದು ಸತ್ಯ ಸ್ಪಷ್ಟವಾಗಿದೆ. ಕಾಂಗ್ರೆಸ್ ಇಲ್ಲದೆ, ಕಾಂಗ್ರೆಸ್ ಮತ ಬ್ಯಾಂಕ್ ಇಲ್ಲದೆ, ಕಾಂಗ್ರೆಸ್ ನೆಲಮಟ್ಟದ ಸಂಘಟನೆ ಇಲ್ಲದೆ ಶಿಂದೆ ಬಿಜೆಪಿ ಮೈತ್ರಿಕೂಟವನ್ನು ಸೋಲಿಸುವುದು ಅಸಾಧ್ಯ. ಇತ್ತೀಚಿನ ಸ್ಥಳೀಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಉತ್ತಮ ಪ್ರದರ್ಶನ ನೀಡಿದೆ. ಅದಕ್ಕೆ ಶಿವಸೇನೆಗೆ ಈಗ ಕಾಂಗ್ರೆಸ್ ಅನಿವಾರ್ಯ. ಜನವರಿ 15 ಬಿಎಂಸಿ ಚುನಾವಣೆ ಮುಂಬೈ ರಾಜಕೀಯದ ಹೃದಯ, ಶಿವಸೇನೆಯ ಶಕ್ತಿ ಸಂಕೇತ. ಅಲ್ಲಿ ಸೋತ್ರೆ ಉದ್ಧವ್ ಠಾಕ್ರೆ ಬಣಕ್ಕೆ ರಾಜಕೀಯ ಬದುಕು ಪ್ರಶ್ನಾರ್ಥಕ. ಅದರ ಹಿನ್ನೆಲೆಯಲ್ಲಿ ಈ ಒಂದು ಫೋನ್ ಕಾಲ್. ಪಕ್ಷದ ಮೂಲಗಳ ಪ್ರಕಾರ ಈ ಕರೆ ನಡೆದಿದ್ದು ಮುಂಬರುವ ಮುಂಬೈ ನಾಗರಿಕ ಸಂಸ್ಥೆ ಚುನಾವಣೆಯ ಹಿನ್ನೆಲೆಯಲ್ಲಿ. ಜಂಟಿ ಕಾರ್ಯತಂತ್ರ, ಸೀಟ್ ಹಂಚಿಕೆ
ಹಂಚಿಕೆ, ಬಿಜೆಪಿ ವಿರುದ್ಧ ಒಗ್ಗಟ್ಟಿನ ಹೋರಾಟ. ಇತ್ತೀಚಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಉತ್ತಮ ಪ್ರದರ್ಶನ ನೀಡಿದ್ದರಿಂದ ಶಿವಸೇನೆ ಈಗ ಕಾಂಗ್ರೆಸ್ಗೆ ಹೆಚ್ಚಿನ ಮನ್ನಣೆ ನೀಡಬೇಕಾದ ಪರಿಸ್ಥಿತಿಯಲ್ಲಿದೆ. ಇದಕ್ಕೆ ನಾವು ಹೇಳೋದು ನಿಲುವಿನ ಬದಲಾವಣೆ. ನಿನ್ನೆವರೆಗೂ ನಾವು ಒಬ್ಬರೇ ಸಾಕು ಅಂದವರು ಇಂದು ಒಟ್ಟಾಗಿ ಹೋರಾಡಬೇಕು ಅಂತಿದ್ದಾರೆ. ಅಂದ್ರೆ ಸಂಜಯ್ ರಾವತ್ ಹೇಳಿಕೆ ಬಿಜೆಪಿಯನ್ನು ಸೋಲಿಸಬೇಕು ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಬೇಕು ಅನ್ನೋದು. ಈ ಒಂದು ವಾಕ್ಯವೇ ಹೇಳುತ್ತೆ ರಾಜಕೀಯ ವಾಸ್ತವ. ಸಂಖ್ಯಾಬಲದ ಕೊರತೆ, ಜನಬೆಂಬಲದ ಕುಸಿತ, ಇದು ಕೇವಲ ತಂತ್ರವಲ್ಲ, ಇದು ರಾಜಕೀಯ ಉಳುವಿನ ಯುದ್ಧ. ಇಲ್ಲಿ ಒಂದು ಮುಖ್ಯ ಅಂಶ, ಜನವರಿ 15 ಬಿಎಂಸಿ ಚುನಾವಣೆ. ಬೃಹನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಅಂದ್ರೆ ಹಣ, ಶಕ್ತಿ, ರಾಜಕೀಯ ಹಿಡಿತ. ಬಿಎಂಸಿ ಗೆಲ್ಲದೆ ಹೋದ್ರೆ ಉದ್ಧವ್ ಠಾಕ್ರೆ ಬಣಕ್ಕೆ ಮುಂಬೈ ರಾಜಕೀಯದಲ್ಲಿ ಅಸ್ತಿತ್ವದ ಪ್ರಶ್ನೆ ಎಬ್ಬಿಸುತ್ತೆ. ಹೀಗಾಗಿ ಈ ಫೋನ್ ಕಾಲ್ ಕೇವಲ ರಾಜಕೀಯ ಶಿಷ್ಟಾಚಾರ ಅಲ್ಲ, ಇದು ಬದುಕುಳಿಯುವ ಯುದ್ಧವಾಗಿ ಮಾರ್ಪಟ್ಟಿದೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ, ಇಷ್ಟೇ ದಿನಗಳ ಹಿಂದೆ ಸಂಜಯ್ ರಾವತ್ ಹೇಳಿತು, ಕಾಂಗ್ರೆಸ್ ಜೊತೆಗೆ ಬಂದ್ರೆ ಸರಿ, ಇಲ್ದಿದ್ರೆ ನಾವು ಒಬ್ಬರೇ ಹೋರಾಡ್ತೀವಿ. ಆದ್ರೆ ಈಗ ಬಿಜೆಪಿಯನ್ನ ಸೋಲಿಸಲು ಒಟ್ಟಾಗಿ ಹೋರಾಡಬೇಕು. ನಿನ್ನೆವರೆಗೂ ನಾವು ಒಬ್ಬರೇ ಸಾಕು ಅಂದವರು ಇಂದು ಒಟ್ಟಾಗಿ ಹೋರಾಡಬೇಕು ಅಂತಿದ್ದಾರೆ. ಸಂಜಯ್ ರಾವತ್ ಹೇಳಿಕೆ ಅರ್ಥ ಏನಂದ್ರೆ ಬಿಜೆಪಿಯನ್ನ ಸೋಲಿಸಬೇಕು ಅಂದ್ರೆ ಎಲ್ಲರೂ ಒಟ್ಟಾಗಬೇಕು. ಇದು ಕೇವಲ ಮಾತಿನ ಬದಲಾವಣೆಯಲ್ಲ, ಇದು ರಾಜಕೀಯ ಯೂಟರ್ನ್. ಸ್ಥಳೀಯ ಚುನಾವಣಾ ಫಲಿತಾಂಶಗಳು ಸಂಜಯ್ ರಾವತ್ ಅವರ ನಿಲುವನ್ನು ಬದಲಾಯಿಸಲು ಬಲವಂತ ಮಾಡಿವೆ. ಕೆಲ ತಿಂಗಳುಗಳ ಹಿಂದೆ ಠಾಕ್ರೆ ಸಹೋದರರ ಒಗ್ಗಟ್ಟು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಯಾಗ್ತಾ ಇತ್ತು. ಯಾಕಂದ್ರೆ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಅಷ್ಟು ಒಗ್ಗಟ್ಟು ಪ್ರದರ್ಶಿಸಿದ್ರು. ಕೆಲ ತಿಂಗಳುಗಳ ಹಿಂದೆ ಠಾಕ್ರೆ ಸಹೋದರರು ಒಂದಾಗಿ ವೇದಿಕೆ ಹಂಚಿಕೊಂಡಿದ್ರು. ಆದ್ರೆ ಈಗ ಹಾಗೆ ನೋಡಿದ್ರೆ ಸಮಸ್ಯೆ ಇಲ್ಲೇ ಇದೆ. ಕಾಂಗ್ರೆಸ್ ಎಂಎನ್ಎಸ್ ಒಟ್ಟಾಗಲ್ಲ. ಕಾಂಗ್ರೆಸ್ ಎಂಎನ್ಎಸ್ ಜೊತೆ ವೇದಿಕೆ ಹಂಚಿಕೊಳ್ಳುವುದಿಲ್ಲ. ರಾಜ್ ಠಾಕ್ರೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸಲ್ಲ. ಯಾಕಂದ್ರೆ ಕಾರಣಗಳು ಸ್ಪಷ್ಟವಾಗಿವೆ. ಮರಾಠಿ ಭಾಷಾ ವಿವಾದ, ಉತ್ತರ ಭಾರತೀಯರ ಮೇಲಿನ ದಾಳಿ, ಸೈದ್ಧಾಂತಿಕ ಸಂಘರ್ಷ. ಹೀಗಾಗಿ ಶಿವಸೇನೆ ಒಂದೇ ಸಮಯದಲ್ಲಿ ಕಾಂಗ್ರೆಸ್ ಎಂಎನ್ಎಸ್ ಎರಡನ್ನೂ ಹಿಡಿಯಲು ಹೋಗಿ ಗೊಂದಲಕ್ಕೆ ಸಿಲುಕಿದೆ. ಇವೆಲ್ಲವೂ ಒಟ್ಟುಗೂಡದ ಗೋಡೆಗಳೇ. ಅದರರ್ಥ ಶಿವಸೇನೆ ಎರಡು ದಾರಿಗಳಲ್ಲಿ ಒಂದನ್ನ ಆಯ್ಕೆ ಮಾಡಲೇಬೇಕು, ರಾಜ್ ಠಾಕ್ರೆ ಅಥವಾ ಕಾಂಗ್ರೆಸ್. ಇಂದಿನ ಸ್ಥಿತಿಯಲ್ಲಿ ಉತ್ತರ ಸ್ಪಷ್ಟ. ಠಾಕ್ರೆ ಸಹೋದರರ ಪುನರ್ಮಿಲನವೇ ಮಹಾರಾಷ್ಟ್ರ ರಾಜಕೀಯದಲ್ಲಿ ಹೊಸ ಅಧ್ಯಾಯ ಆರಂಭಿಸಲಿದೆ ಎಂಬ ನಿರೀಕ್ಷೆ ಮೂಡಿತ್ತು. ಆದರೆ ಈ ಒಗ್ಗಟ್ಟಿನ ರಾಜಕೀಯ ಇಂದು ಸಂಕೀರ್ಣವಾಗಿದೆ. ಏಕೆಂದ್ರೆ ಕಾಂಗ್ರೆಸ್, ಶಿವಸೇನೆ, ಎಂಎನ್ಎಸ್ ಈ ಮೂವರ ನಡುವೆ ಸೈದ್ಧಾಂತಿಕ ಅಂತರ ಗಾಢವಾಗಿದೆ. ಕಾಂಗ್ರೆಸ್ ಸ್ಪಷ್ಟವಾಗಿ ಹೇಳಿದೆ, ಎಂಎನ್ಎಸ್ ಜೊತೆ ವೇದಿಕೆ ಹಂಚಿಕೊಳ್ಳುವುದಿಲ್ಲ. ರಾಜ್ ಠಾಕ್ರೆ ಕೂಡ ಕಾಂಗ್ರೆಸ್ ಜೊತೆ ಯಾವುದೇ ಕಾರಣಕ್ಕೂ ಕೈ ಜೋಡಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮರಾಠಿ ಭಾಷಾ ವಿವಾದ, ಮುಂಬೈಯಲ್ಲಿ ಉತ್ತರ ಭಾರತೀಯರ ಮೇಲಿನ ದಾಳಿಗಳು ಮತ್ತು ಪ್ರಾದೇಶಿಕ ರಾಜಕೀಯ, ಈ ಎಲ್ಲಾ ವಿಚಾರಗಳಲ್ಲಿ ಕಾಂಗ್ರೆಸ್ ಮತ್ತು ಎಂಎನ್ಎಸ್ ಪೂರ್ತಿ ವಿರುದ್ಧ ನಿಂತಿವೆ. ಇದರಿಂದಾಗಿ ಸಂಜಯ್ ರಾವತ್ ಎದುರಿಸುತ್ತಿರುವ ಸವಾಲು ಎರಡು ಬದಿಗಳ ಸಮತೋಲನ. ಒಂದು ಕಡೆ ಕಾಂಗ್ರೆಸ್, ಇನ್ನೊಂದು ಕಡೆ ರಾಜ್ ಠಾಕ್ರೆ. ಭಾನುವಾರದ ಸ್ಥಳೀಯ ಸಂಸ್ಥೆಗಳ ಫಲಿತಾಂಶ ಒಂದು ಸತ್ಯವನ್ನ ಬಹಿರಂಗಪಡಿಸಿದೆ. ಕಾಂಗ್ರೆಸ್ ಮತ ಹಂಚಿಕೆ ಇಲ್ಲದೆ ಶಿಂದೆ ಬಿಜೆಪಿ ಮೈತ್ರಿಕೂಟವನ್ನು ಸೋಲಿಸುವುದು ಅಸಾಧ್ಯ. ಠಾಕ್ರೆ ಸಹೋದರರ ಒಗ್ಗಟ್ಟಿನ ಮೇಲಿನ ಅತಿಯಾದ ವಿಶ್ವಾಸಕ್ಕೆ ಈ ಫಲಿತಾಂಶ ಭಾರಿ ಪೆಟ್ಟು ನೀಡಿದೆ. ಇದೇ ಕಾರಣಕ್ಕೆ ಸಂಜಯ್ ರಾವತ್ ಅವರ ನಾವು ಬಿಜೆಪಿಯನ್ನು ಸೋಲಿಸಲು ಬಯಸಿದ್ರೆ ಒಟ್ಟಾಗಿ ಹೋರಾಡಲೇಬೇಕು ಎಂಬ ಹೇಳಿಕೆ ಹೊಸ ರಾಜಕೀಯ ವಾಸ್ತವವನ್ನು ಪ್ರತಿಬಿಂಬಿಸುತ್ತದೆ. ಇವೆಲ್ಲದಕ್ಕೂ ಹಾಕುವಂತೆ ಕಳೆದ ಡಿಸೆಂಬರ್ 19ರಂದು ಕೇಂದ್ರ ಸರ್ಕಾರ ಪತನ ಕಾಣಲಿದೆ ಎಂದು ಘೋಷಿಸಿದ್ದ ಸಂಜಯ್ ರಾವತ್ ಇಂದು ತಮ್ಮದೇ ರಾಜ್ಯದಲ್ಲಿ ಮೈತ್ರಿಕೂಟ ಪತನವಾಗದಿರಲಿ ಎಂಬ ಕಾರಣಕ್ಕೆ ರಾಹುಲ್ ಗಾಂಧಿ ಅವರಿಗೆ ದೂರವಾಣಿ ಕರೆ ಮಾಡಿರುವುದು ರಾಜಕೀಯ ವ್ಯಂಗ್ಯ ಅಲ್ಲವಾ? ಆದರೆ ಇದೇ ರಾಜಕೀಯದ ನಿಜ ಸ್ವರೂಪ. ಇಲ್ಲಿ ಹೇಳಿಕೆಗಳಿಗಿಂತ ಸಂಖ್ಯೆಗಳೇ ದೊಡ್ಡವು. ಇಲ್ಲಿ ಭಾವನೆಗಿಂತ ಅಸ್ತಿತ್ವವೇ ಮುಖ್ಯ. ಒಟ್ಟಲ್ಲಿ ಮಹಾರಾಷ್ಟ್ರ ರಾಜಕೀಯ ಇಂದು ಹೊಸ ಹಂತಕ್ಕೆ ಪ್ರವೇಶಿಸಿದೆ. ಎಂಪಿಎ ಮೈತ್ರಿಕೂಟ ಉಳಿಯುತ್ತದೆಯೋ, ಶಿವಸೇನೆ ತನ್ನ
ನೆಲೆ ಕಾಯ್ದುಕೊಳ್ಳುತ್ತದೆಯೋ, ಕಾಂಗ್ರೆಸ್ ಬಿಎಂಸಿಯಲ್ಲಿ ಮುನ್ನಡೆ ಸಾಧಿಸುತ್ತದೆಯೋ, ರಾಜ್ ಠಾಕ್ರೆ ಯಾವ ದಿಕ್ಕಿಗೆ ತಿರುಗುತ್ತಾರೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡಲಿರುವುದು ಮುಂಬರುವ ದಿನಗಳು. ಒಟ್ನಲ್ಲಿ ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂದ್ರೆ ಡಿಸೆಂಬರ್ 19ರಂದು ಮೋದಿ ಸರ್ಕಾರ ಬೀಳಲಿದೆ. ಕೇಂದ್ರ ಸರ್ಕಾರ ಬೀಳುತ್ತೆ ಎಂದು ಹೇಳಿದ್ದ ಸಂಜಯ್ ರಾವತ್ ಡಿಸೆಂಬರ್ 22ರಂದು ತಮ್ಮದೇ ಮೈತ್ರಿ ಬೀಳಬಾರದು ಅನ್ನೋ ಭಯದಲ್ಲಿ ರಾಹುಲ್ ಗಾಂಧಿಗೆ ಕರೆ ಮಾಡಿದ್ದಾರೆ. ಇದು ರಾಜಕೀಯದ ಪಾಠ. ಮಾತಿಗಿಂತ ಸಂಖ್ಯೆಗಳು ದೊಡ್ಡದು. ಘೋಷಣೆಗೆ ಹೋಲಿಸಿದ್ರೆ ವಾಸ್ತವ ಗಟ್ಟಿ. ಮೈತ್ರಿ ಇಲ್ಲದೆ ಅಧಿಕಾರ ಅಸಾಧ್ಯ. ಇದು ಏನು ಹೇಳುತ್ತದೆ? ರಾಜಕೀಯದಲ್ಲಿ ಭಾಷಣಕ್ಕಿಂತ ಫಲಿತಾಂಶಗಳು ದೊಡ್ಡದು ಅನ್ನೋದು. ಸ್ಥಳೀಯ ಚುನಾವಣೆಯ ಫಲಿತಾಂಶಗಳು ಒಂದು ಸತ್ಯವನ್ನು ಬಿಚ್ಚಿಟ್ಟಿವೆ. ಕಾಂಗ್ರೆಸ್ ಇಲ್ಲದೆ ಶಿವಸೇನೆ ದುರ್ಬಲ, ಒಗ್ಗಟ್ಟು ಇಲ್ಲದೆ ಎಂವಿಎ ಅಸ್ತಿತ್ವಕ್ಕೆ ಅಪಾಯ. ಮಹಾರಾಷ್ಟ್ರದಲ್ಲಿ ಈಗ ನಡೆಯೋದು ಮೋದಿ ಸರ್ಕಾರದ ಪತನದ ಚರ್ಚೆಯಲ್ಲ, ಮಹಾ ವಿಕಾಸ್ ಅಘಡಿ ಉಳಿಯುತ್ತಾ ಅನ್ನೋ ಚರ್ಚೆ. ಇದೇ ಇಂದಿನ ರಾಜಕೀಯ ಸತ್ಯ. ಇದೊಂದೇ ಈ ಫೋನ್ ಕಾಲ್ ಹೇಳುವ ಕತೆ. ಇದೀಗ ಪ್ರಶ್ನೆ ಒಂದೇ, ಈ ಫೋನ್ ಕಾಲ್ ಎಂವಿಎನ್ನ ಉಳಿಸಬಹುದಾ ಅಥವಾ ಇದು ತಾತ್ಕಾಲಿಕ ತಂತ್ರವ? ಉತ್ತರವನ್ನು ಬಿಎಂಸಿ ಚುನಾವಣೆ ನೀಡಲಿದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ? 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.